ನಮಸ್ಕಾರ ಎಲ್ಲರಿಗೂ, ನಾನು ಶ್ರುತಿ. ಇವತ್ತೊಂದು ಸಣ್ಣ ಸ್ನಾಕ್ ರೆಸಿಪಿ ರೆಡಿ ಮಾಡೋಣ. ಹೆಂಗಸರಿಗೂ ಗಂಡಸರಿಗೂ ಇಬ್ಬರಿಗೂ ಹೆಲ್ಪ್ಫುಲ್ ಆಗುವಂಥದ್ದು. ಹೆಂಗಸರಿಗೆ ಸ್ನಾಕ್ ಯೂಸ್ ಆಗುತ್ತೆ, ಗಂಡಸರಿಗೆ ಎಣ್ಣೆ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಆಗುತ್ತೆ. ಸಿಂಪಲ್ ಆಗಿದೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು 1 ಕಪ್ ಅಷ್ಟು ಕಡಲೆ ಅಂದ್ರೆ ನೆಲಗಡಲೆ ಬೀಜನ ಅದ್ರ ಹುರ್ಕೊಂಡು ಸಿಪ್ಪೆ ತೆಗೆದು ರೆಡಿ ಇಟ್ಟಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ 2. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕೆಂಪು ಮೆಣಸಿನ ಪುಡಿ ಅಂದ್ರೆ ಅಚ್ಚಕಾರದ ಪುಡಿ 1 ಟೀ ಸ್ಪೂನ್. ಚಾಟ್ ಮಸಾಲ 1 ಟೀ ಸ್ಪೂನ್. ಜೀರಿಗೆನ ಒಂದ್ ಸ್ವಲ್ಪ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ರೋಸ್ಟೆಡ್ ಜೀರಾ ಪೌಡರ್ 1 ಟೀ ಸ್ಪೂನ್ ಅಷ್ಟು. 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಡಲೆನ ಆಲ್ರೆಡಿ ಹುರ್ಕೊಂಡು ಅದ್ರದ್ದು ಸಿಪ್ಪೆ ತೆಗೆದು ರೆಡಿ ಇಟ್ಟಿದ್ದೀನಿ. ಇದು ಉದ್ದಾಗುತ್ತೆ ಅಂತ ಹೇಳಿ. ಅದು ಬೇಸಿಕ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನೆಲಗಡಲೆ ಬೀಜನ ಒಂದು ಪ್ಯಾನ್ ಹಾಕೊಳ್ಳಿ. ಮೀಡಿಯಂ ಹೀಟ್ ಅಲ್ಲಿ ಅದನ್ನ ಒಂದ್ ಸ್ವಲ್ಪ ಅದ್ರ ಮೇಲೆ ಕಪ್ಪು ಚಿಕ್ಕಗಳು ಹುರ್ಕೊಂಡು ಹುರ್ಕೊಂಡು ಆದ್ಮೇಲೆ ತಣ್ಣಗಾದ್ಮೇಲೆ ಅದು ಈ ತರ ಉಜ್ಕೊಂಡ್ರೆ ಅದು ಸಿಪ್ಪೆ ಒಂದ್ಸಲ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನ 1 by 1 ಮಿಕ್ಸ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಈಗ ಒಂದೊಂದಾಗಿ ಇವುಗಳನ್ನ ನಾವು ಒಂದು ಬೌಲ್ ತಗೊಂಡು ಆ ಬೌಲಿಗೆ ಹಾಕೊಳ್ಳೋಣ. ಮೊದಲಿಗೆ ಕಡಲೆ ಬೀಜ, ಈಗ ಇದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅಚ್ಚಕಾರದ ಪುಡಿ, ಚಾಟ್ ಮಸಾಲ, ಜೀರಿಗೆ ಪುಡಿ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕೊಂಡು ಸಿಂಪಲ್ ಆಗಿರೋದ್ರಿಂದ ಇದನ್ನ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು. ಗಂಡಸರು ಹೆಂಗಸರು ಅರ್ಜೆಂಟಲ್ಲಿ ಯಾರಿಗಾದ್ರೂ ಬೇಕಾದ್ರಿಂದ ರೆಡಿ ಮಾಡ್ಕೊಳ್ಬಹುದು. ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗಿದೆ ನೋಡಿ. ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸಲ ಭೇಟಿ ಆಗೋಣ ರೆಸಿಪಿ ಜೊತೆ.